ಗಂಡಿನ ಕಡೆ ಇರಲ್ಲ, ಕೂತ್ಕೊಳ್ಳಿ. ಸುಬ್ಬ ಅವರೇ ಬನ್ನಿ, ನಿಮ್ಮ ಮಗಳು ಕರ್ಕೊಂಡು ಹೋಗಿ ಬೀಗರಿಗೆ ಒಪ್ಪಿಸಿ. ಸುಬ್ಬು, ಸುಬ್ಬು, ಅನು ಕರೀತಿದ್ದಾಳೆ ನೋಡು. ಸುಬ್ಬು, ಇನ್ನು ಮುಂದೆ ನಮ್ಮ ಅನು ನಿಮ್ಮ ಮನೆಗೆ ಸೇರಿದವಳು. ಮದುವೆಯಲ್ಲಿ ನಮ್ಮಿಂದೇನಾದ್ರೂ ಸಣ್ಣ ಪುಟ್ಟ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನ ಮಗಳನ್ನ ಜೋಪಾನವಾಗಿ ಕ್ಷಮೆ ಮಾತ್ಯಾಕೆ? ಇನ್ಮೇಲೆ ನಿಮ್ಮ ಮಗಳು ನಮ್ಮನೆ ಮನೆ ಮಗಳು, ಚಿಂತೆ ಮಾಡಬೇಡಿ. ಸುಬ್ಬು ಅವರೇ, ವೆಯ್ಟ್, ಅಲ್ಲಿಂದನೇ ಶಾಸ್ತ್ರ ಮಾಡಿ, ಪರವಾಗಿಲ್ಲ, ದಟ್ಸ್ ಫೈನ್. ಇಲ್ಲ ಮಾನ್ಸಿ, ಶಾಸ್ತ್ರ ಇರೋದೇ ಹೀಗೆ. ಕೂರಿಸ್ಕೋ. ಮಾನ್ಸಿ ಅವರೇ, ನಿಮ್ಮ ಮನೆಗೆ ನಮ್ಮ ಮಗಳು ಬರ್ತಾ ಇದ್ದಾಳೆ. ಇನ್ಮೇಲೆ ಇವಳು ನಿಮಗೆ ಬೋರ್ಗಿತ್ತಿ. ನೀವು ಈಕೆನ ಸ್ವಂತ ತಂಗಿ ಥರ ಕಾಣ್ತೀರಾ ಅಂತ ನನಗೆ ಗೊತ್ತು. ಆದರೂ ನಿಮ್ಮ ರೀತಿ ರಿವಾಜ್ಗೆ ಒಪ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕಾಗ್ಬೋದು. ನನ್ನ ಮಗಳು ಎಲ್ಲ ರೀತಿಯಲ್ಲೂ ಅನುಸರಿಸ್ಕೊಂಡು ಹೋಗೋ ಹುಡುಗಿ. ಹೊಸ ಜಾಗಕ್ಕೆ ರೂಢಿ ಆಗೋಗ್ತಾಳೆ, ಆದರೆ ವಯಸ್ಸಲ್ಲಿ ಚಿಕ್ಕ ಹುಡುಗಿ. ತಪ್ಪಿ ತಪ್ಪು ಮಾಡಿದ್ರೆ ಮನ್ಸಿಗೆ ಹಾಕೋಬೇಡಿ. ಅಯ್ಯೋ, ನೀವು ನನಗಿಂತ ದೊಡ್ಡವರು, ನೀವು ಈಗೆಲ್ಲ ಹೇಳ್ಬಿಟ್ರೆ ಐ ಡೋಂಟ್ ನೋ ವಾಟ್ ಟು ಸೇ. ನಾನೀ ಮನೆಗೆ ಮದುವೆ ಆಗಿ ಬಂದಾಗ ನನ್ನ ಜೊತೆಗಿದ್ದಿದ್ದು ಮಾಮಿನ್ ಲಾ ಮಾತ್ರ. ಆದರೆ ಅನುಗೆ ನಾನು ಮತ್ತೆ ಮಾಮಿನ್ ಲಾ ಇಬ್ಬರು ಇದ್ದೀವಿ. ಯು ಡೋಂಟ್ ವರಿ, ವಿ ವಿಲ್ ಟೇಕ್ ಕೇರ್. ಸುಬ್ಬು ಸರ್, ಅನು ವಯಸ್ಸಲ್ಲಿ ಚಿಕ್ಕವಳಾಗಿರ್ಬೋದು, ಆದರೆ ಗುಣದಲ್ಲಿ ಶಿ ಇಸ್ ಲೈಕ್ ಮೈ ಎಲ್ಡರ್ ಸಿಸ್ಟರ್. ಇನ್ನೂ ಹೆಚ್ಚಾಗಿ ಹೇಳ್ಬೇಕಂದ್ರೆ ಒಡ ಹುಟ್ಟಿದವಳಿಗಿಂತ ಒಂದು ಪಟ್ಟು ಮೇಲು. ಅನು ಇನ್ಮೇಲೆ ನಂಗೆ ಅಕ್ಕ ಆಗ್ಬೇಕಲ್ವಾ? ಸೊ ಅನುನ ಇನ್ಮೇಲಿಂದ ನಾನು ಅನು ಅಂತ ಕರೆಯಂಗೇ ಇಲ್ಲ. ಅಯ್ಯೋ ಮ್ಯಾಮ್, ಹಾಗೇನಿಲ್ಲ. ಮ್ಯಾಮ, ನೀನು ನನ್ನನ್ನು ಮಾನ್ಸಿ ಅಂತ ಕರೆದ್ರೆ ಸಾಕು.
ಮಾನ್ಸಿ, ನೀನು ಕೂಡ ಅನುಗ್ ಅಕ್ಕ ಮಾನ್ಸಿ. ಅನು, ನಿನಗೊಬ್ಳು ಅಕ್ಕ ಸಿಕ್ಕಿದ್ದಾಳೆ ಕಣೆ. ಚಿಕ್ಕ ವಯಸ್ಸಲ್ಲಿರುವಾಗ ನನಗೂ ಒಬ್ಳು ಅಕ್ಕ ಇದ್ರೆ ಅವಳ ಹತ್ರ ಎಲ್ಲ ಹೇಳ್ಕೊತೀನಿ ಅಂತಿದ್ದೆ. ಈಗ ಇವ್ರ ಹತ್ರ ಹೇಳ್ಕೊಬೋದು. ಮಾನ್ಸಿ ಮೇಡಮ್, ಇನ್ಮೇಲೆ ಏನೇ ಇದ್ರು ಅವಳು ನಿಮ್ಮ ಹತ್ರನೇ ಹೇಳ್ಕೊಳ್ಳೋದು. ದಯವಿಟ್ಟು ಅವಳನ್ನ ತಂಗಿಯಾಗಿ ನೋಡಿ. ಶಿ ಈಸ್ ಲೈಕ್ ಅ ಫ್ರೆಂಡ್, ಬಟ್ ಈಗ ಶಿ ಇಸ್ ಮೈ ಅತ್ತಿಗೆ. ಸೊ ಶಿ ಇಸ್ ಮೈ ಅತ್ತಿಗೆ ಫ್ರೆಂಡ್. ವಾವ್, ಹೌ ವಂಡರ್ಫುಲ್. ಮಗಳ ಬಗ್ಗೆ ನೀವು ಒಂದು ಇಷ್ಟು ಕೂಡ ಕಾಳಜಿ ಮಾಡೋ ಅಗತ್ಯ ಇಲ್ಲ. ನೋಡ್ರಿ, ಎಲ್ಲರೂ ಎಷ್ಟು ಪ್ರೀತಿ ಮಾಡ್ತಾರೆ. ಆಕಿ ಚಲೋತ್ನಾಗಿರ್ತಾಳೆ. ಅಂದರೆ ನಾನು ನಿಮ್ಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನ್ನಿಂದ ನಿಮಗೆ ಸಾಕಷ್ಟು ಸಲ ಬೇಜಾರಾಗಿದೆ, ಮನ್ಸಿಗೆ ನೋವಾಗಿ ಹೋಗಿ ಮಾತಾಡಿದ್ದೇನೆ. ಎಲ್ಲವನ್ನು ಕ್ಷಮಿಸ್ಬಿಡಿ ಅಳಿ ಅಂದರೆ. ಹಳೆದಲ್ಲ ಯಾಕೆ, ಹಳೆ ಅಂದರೆ ಅಂತ ಕರೆದ ತಕ್ಷಣ ಹಳೆದೆಲ್ಲ ಕರಗೋಯ್ತು ಮಾವನವ್ರೆ. ನಾನು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಿಮಗೆ ಹೇಳಬೇಕಾದ್ದಿಲ್ಲ. ಪ್ರಪಂಚದಲ್ಲಿ ಈಕೆಗೆ ನಿಮ್ಮಷ್ಟು ಇಷ್ಟ ಆದವರು ಯಾರೂ ಇಲ್ಲ. ನೀನಿದ್ಯಪ್ಪ. ಇವಳು ಸುಖವಾಗಿರ್ತಾಳೆ ಅನ್ನೋ ನಂಬಿಕೆ ನಮಗಿದೆ. ಆ ನಂಬಿಕೆನ ಕಾಪಾಡೋ ಯೋಗ್ಯ ವ್ಯಕ್ತಿ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಮಾವನವರೇ, ನಿಮ್ಮ ಮನೆ ರಾಜಕುಮಾರಿ ನಮ್ಮ ಮನೆ ಮಹಾರಾಣಿ ಆಗಿರ್ತಾಳೆ ಅಂತ ನಾನು ಮಾತು ಕೊಡ್ತೀನಿ. ಅಷ್ಟೇ ಅಲ್ವಾ? ಎಲ್ಲ ಶಾಸ್ತ್ರ ಮುಗೀತಲ್ವಾ? ನಾವಿನ್ನು ಹೊರಡ್ಬೋದಲ್ವಾ? ಅಪ್ಪ, ಗಣೇಶ, ವೀಣಾ, ಟೈಮ್ ಆಗುತ್ತೆ, ನಡೀರೋ. ಅಪ್ಪ. ಸುಬ್ಬು, ಮಗಳು ಕರಿತಾ ಇದ್ದಾಳೆ, ನೋಡು ಸುಬ್ಬು. ಟೈಮ್ ಆಗುತ್ತೆ ಕಣೆ, ಬಾರೆ. ಎಲ್ಲ ಶಾಸ್ತ್ರ ಆಯ್ತಲ್ಲ, ಬಸ್ ಅವ್ರು ಆರನ್ ಮಾಡ್ತಾ ಇದ್ದಾನಲ್ಲಿ. ಅಪ್ಪ, ಅಪ್ಪ. ಅಪ್ಪ, ನಿಂತ್ಕೊಳ್ಳಿ ಅಪ್ಪ. ಎಲ್ರೂ ಮಾತಾಡ್ಸಿದ್ರಿ, ಎಲ್ರಿಗೂ ನನ್ನ ನೋಡ್ಕೊಳ್ಳೋದಕ್ಕೆ ಹೇಳಿದ್ರಿ. ಆದ್ರೆ ನನ್ನ ಹತ್ರನೇ ಒಂದು ಹೊತ್ತು ಮಾತಾಡ್ಲಿಲ್ವಲ್ಲಪ್ಪ. ಅಪ್ಪ, ಮಾತಾಡಿ ಅಪ್ಪ. ಹೋಗ್ಬಾ ಬಂಗಾರ ಅಂತ ಒಂದೇ ಒಂದು ಮಾತು ಹೇಳಿ ಅಪ್ಪ. ನನ್ನಲ್ಲಿ ಏನಪ್ಪ ಕೋಪ ನಿಮಗೆ? ನಾನೇನಾದ್ರೂ ತಪ್ಪು ಮಾಡಿದ್ನ? ಬೇಡಮ್ಮ, ಬೇಡ. ಇರಮ್ಮ,
ಅಪ್ಪ ಯಾಕೆ ಮಾತಾಡ್ತಿಲ್ಲ ನನ್ನ ಹತ್ರ? ಅಪ್ಪ ಒಂದೇ ಒಂದ್ಸಲ ನನ್ನ ಮುಖ ನೋಡಿ ಅಪ್ಪ, ಇಲ್ಲಿ ನೋಡಿ. ನನ್ನ ಮೇಲೆ ಏನಾದ್ರೂ ಕೋಪನ ಅಪ್ಪ? ಸುಬ್ಬು, ಇದೇನು ಸುಬ್ಬು? ಅಪ್ಪ ಮಾತಾಡಿ ಅಪ್ಪ. ಹಂಗಾರ ನಿನ್ನ ಮೇಲೆ ನನಗೆ ಕೋಪ ಇರಕ್ಕೆ ಸಾಧ್ಯನಾ? ನೀನಂತೆಯವರು ನಿನ್ನ ಕಳಿಸ್ಕೊಡುವಾಗ ಈ ಅಳುಮುಂಜಿ ಅಪ್ಪನ ಮುಖ ನೀನು ನೋಡಬಾರ್ದು ಅಂತ ನಿನ್ನ ಮಾತಾಡಿಸ್ಲಿಲ್ಲ ಬಂಗಾರ. ಅಪ್ಪ ಅಳಬೇಡಿ ಅಪ್ಪ. ಆಗ್ತಾ ಇಲ್ಲ ಬಂಗಾರ, ನೀನಿಲ್ದೇನೋ ಆ ಮನೆಗೆ ನನ್ನಿಂದ ಹೋಗಕ್ಕಾಗ್ತಾ ಇಲ್ಲ ಬಂಗಾರ. ಇದೇನು ಸುಬ್ಬು, ಒಳ್ಳೆ ಚಿಕ್ಕ ಮಗು ಥರ. ನನ್ನ ಚಿಕ್ಕ ಮಗುನೇ ಕಡೆ, ನನ್ನ ತಾಯಿ ಮುಂದೆ ನನ್ನ ಚಿಕ್ಕ ಮಗುನೇ ಕಡೆ. ನಾನು ಕೆಲಸ ಮುಗಿಸಿ ಮನೆಗೆ ಬರ್ತಾ ಇದ್ದಾಗೆ ಅಪ್ಪ ಅಂತ ಕರೀತಾ ಇದ್ಲು. ಇನ್ಮೇಲೆ ಆ ದನಿ ಕೇಳಕ್ಕಾಗಲ್ಲ ಅಂತ ಗೊತ್ತಾದ್ಮೇಲೂ ನಾನು ಹೇಗೆ ಸಹಿಸ್ಕೊಳ್ಳಿ? ಭಾವ, ಅನು ಏನು ತುಂಬಾ ದೂರ ಹೋಗ್ತಿದ್ದಾಳ? ಮನಸ್ಸು ಮಾಡಿದ್ರೆ 1 ಗಂಟೆ ಒಳಗೋಗಿ ಭೇಟಿ ಮಾಡ್ಬೋದು. ಅದಕ್ಕೆ ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಿ? ಏ ಅಣ್ಣ, ಏನೇ ಇದು ನೀನು ಚಿಕ್ಕ ಮಗು ಥರ ಅಳ್ತಾ ಇದೆಯಾ? ಇನ್ನೂ ಎಂತೆಂಥ ಕೆಲಸ ಆಗಬೇಕು, ಇದಕ್ಕೆಲ್ಲ ಅಳ್ತಾ ಕೂತ್ಕೋತಾರ? ಸುಮ್ಮನೆ ಅಳಬೇಡ. ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಎಲ್ರಿಗೂ ಗಂಡಸರು ಅಂದ್ರೆ ಶಕ್ತಿಶಾಲಿಗಳು, ಭಾವನೆ ಅನ್ನೋದು ಹೆಂಗಸರಿಗೆ ಮಾತ್ರ ಇರೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹೆಂಡತ್ರ ಅಪ್ಪಂದ್ರ ಕೀಳ್ ನೋಡಿ ಅವನಂತ ಭಾವನಾ ಈ ಜಗತ್ತಿನಲ್ಲಿ ಯಾರು ಇಲ್ಲ. ಅದೇ ಅಂದ್ರೆ ಶಾರದಮ್ಮನವ್ರೆ, ತಪ್ಪಾಗಿ ತಿಳ್ಕೊಬೇಡಿ. ಏನಿಯಪ್ಪ ಈ ಪಾಟಿ ನಗಡೆ ಮಾಡ್ತಾವನಲ್ಲ ಅಂತ. ಅಳಬಾರ್ದು, ಮಗಳ ಮುಂದೆ ಕಣ್ಣೀರು ಹಾಕಬಾರ್ದು ಅಂತ ಇಲ್ಲಿಗೆ ಬಂದಾಗಿಂದ ತಡ್ಕೊಂಡಿದ್ದೆ. ಆದರೆ ಈ ನನ್ನ ಬಂಗಾರ ಬಂದು ಅಪ್ಪ ನನ್ನ ಮೇಲೆ ಕೋಪನ ಅಂತ ಕೇಳಿದ ತಕ್ಷಣ ನನ್ನ ಕಣ್ಣೀರು ಕಟ್ಟೆ ಹೊಡ್ದೋಗ್ಬಿಟ್ಟೆ. ಅತಿಯಾದ ಪ್ರೀತಿನ ಬಚ್ಚಿಟ್ರೆ ನಮ್ಮನ್ನ ಪ್ರೀತಿಸೋರ್ಗೆ ಅದು ಕೋಪದ ಥರನೇ ಕಾಣಿಸುತ್ತೆ. ಮಗಳನ್ನ ಗಂಡನ ಮನೆಗೆ ಕಳಿಸ್ಕೊಡುವಾಗ ಮಗಳು ತಾಯಿ ಆಗ್ತಾಳೆ, ಅಪ್ಪ ಮಗು ಆಗ್ತಾನೆ. ಮಗರ, ನಿನ್ನ ಮೊದಲನೇ ದಿನ ಶಾಲೆಗೆ ಕಳಿಸಿದ್ದೆಲ್ಲ ನೆನಪಾಗ್ತಾ ಇದೆ. ಅವತ್ತು ನಿನ್ನ ಶಾಲೆಗೆ ಬಿಟ್ಟು ನಾನು ಮನೆಗೆ ಬಂದು ಅಳ್ತಾ ಕೂತಿದ್ನಲ್ಲ, ಇವತ್ತು ಹಾಗೆ ಅದೇ ಥರ ಮನೆಗೆ ಹೋಗಿ ಅಳ್ತಾನೆ ಇರ್ತೀನಿ. ಈಗ ವಾಪಸ್ ಮನೆಗೆ ಹೋದ್ಮೇಲೆ ನನ್ನ ಮಗಳು ಇದೇ ಜಾಗದಲ್ಲಿ ಕೂತ್ಕೊಂಡು ಓದ್ತಾ ಇದ್ಲು, ಇದೇ ಜಾಗದಲ್ಲಿ ಮಲ್ಕೋತಾ ಇದ್ಲು. ಕೋಪ ಬಂದ್ರೆ ನೋಡ ಆ ಮೂಲೆಯಲ್ಲಿ ಮುನಿಸ್ಕೊಂಡು ಕೂತ್ಕೋತಾ ಇದ್ಲು ಅಂತ ಪ್ರತಿ ಕ್ಷಣ ನನಗೆ ನನ್ನ ಮಗಳದೇ ನೆನಪಾಗುತ್ತೆ. ಇಲ್ಲಿ ಅದೆಷ್ಟೋ ಜನ ಹೆಣ್ಣೆತ್ತೋರು ಇದ್ದೀರಾ ಅಲ್ವಾ, ನಿಮಗೆಲ್ಲ ನನ್ನ ಭಾವನೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ.
ರಾಮಾಯಣದಲ್ಲಿ ದಶರಥನಿಗೂ ಒಬ್ಳು ಹೆಣ್ಣು ಮಗಳಿದ್ಲು ಅಂತ ನಿಮ್ಮಲ್ಲಿ ಅದೆಷ್ಟೇನು ಗೊತ್ತು? ನಮ್ಮ ಪ್ರೀತಿಯ ಶ್ರೀರಾಮ ಇದ್ದಾನಲ್ಲ, ಅವನ ಅಕ್ಕ ಹೆಸರು ಶಾಂತ ಅಂತ. ನಮ್ಮೆಲ್ರಿಗೂ ದಶರಥ ಮತ್ತು ರಾಮನ ಮಧ್ಯೆ ಇರುವ ಅಪ್ಪ ಮಗನ ವಾತ್ಸಲ್ಯ ಗೊತ್ತು. ಪುತ್ರ ಪ್ರೀತಿ ಬಗ್ಗೆ ಹೇಳೋದಕ್ಕೆ ಕಾಲಾನುಕಾಲದಿಂದ ಸಾವಿರಾರು ಉಲ್ಲೇಖಗಳಿದೆ. ಆದರೆ ಅಪ್ಪ ಮಗಳ ವಾತ್ಸಲ್ಯನ ನಮ್ಮ ಜನಗಳು ನೆನಪಲ್ಲೇ ಇಟ್ಕೊಳ್ಳಲ್ಲ. ಕೈ ತಟ್ಟಿ ಹೇಳ್ತೀನಿ ಅಳಿಯಂದ್ರೆ, ದಶರಥನಿಗೆ ರಾಮ ಕಾಡಿಗೆ ಹೋದಾಗ ಎಷ್ಟು ನೋವಾಗಿತ್ತೋ ಅಷ್ಟೇ ನೋವು ಸಂಕಟ ಅವನ ಮಗಳು ಶಾಂತನ್ನ ಬೇರೆ ಮನೆ ಕೊಟ್ಟಾಗ್ಲೂ ಅಷ್ಟೇ ಆಗಿತ್ತು ಅಂತ. ಅಳಿಯಂದ್ರೆ, ನಿಮ್ಮ ಒಟ್ಟು ಆಸ್ತಿ ಎಷ್ಟಿರ್ಬೋದು? 10,000 ಕೋಟಿನಾ? 20,000 ಕೋಟಿನಾ? ಅಥವಾ ಅದಕ್ಕಿಂತ ಜಾಸ್ತಿನಾ? ನಾನು ಆ ಒಟ್ಟು ಆಸ್ತಿಗಿಂತ ಶ್ರೀಮಂತ ಅಳಿಯಂದ್ರೆ, ಶ್ರೀಮಂತ. ನನ್ನ ಆಸ್ತಿ ಏನು ಗೊತ್ತಾ? ನಿಮ್ಮಿಂದ ಬೆಲೆನೇ ಕಟ್ಟಕ್ಕಾಗಲ್ಲ. ನನ್ನ ಶ್ರೀಮಂತಿಕೆಗೆ ಹೆಸರಿದೆ. ಆ ಶ್ರೀಮಂತಿಕೆ ಹೆಸರೇ ಅನು ಸಿರಿಮನೆ. ನೀವಿಬ್ರು 100 ಕಾಲ ಸುಖವಾಗಿ. ಒಂದು ನಿಮಿಷ ಮಾವನವ್ರೆ. ಅನು, ನಿನಗೆ ನಾನು ಇಷ್ಟನಾ ಅಥವಾ ನಿಮ್ಮಪ್ಪ ಇಷ್ಟನಾ? ಸರ್, ಇದೇನು ಹೇಳ್ತಿದ್ದೀರಾ? ನನಗೆ ಉತ್ತರ ಈಗಲೇ ಗೊತ್ತಾಗಬೇಕು. ಸರ್, ಇದೇನು? ಇವರೆಷ್ಟೆಲ್ಲ ಹೇಳ್ತಿದ್ದಾರಲ್ಲ, ಹೇಳು, ನನಗೆ ನಾನು ಇಷ್ಟನಾ ಅಥವಾ ನಿಮ್ಮಪ್ಪನ? ಅವಳನ್ನ ಈ ಪ್ರಶ್ನೆ ಕೇಳಿ ಯಾಕೆ ನೋಯಿಸ್ತೀರ ಅಳಿಯಂದ್ರೆ? ಬಂಗಾರ, ನೀವೇ ಇಷ್ಟ ಅಂತ ಅವ್ರಿಗೆ ಹೇಳಮ್ಮ. ಮಾವನವರೇ, ಅವಳು ಉತ್ತರ ಕೊಡಲಿ. ಅನು, ಹೇಳು. ನನಗೆ ನಮ್ಮ ಅಪ್ಪನೇ ಇಷ್ಟ ಸರ್.